ನಮಸ್ತೆ ಸ್ನೇಹಿತರೆ, ಬನ್ನಿ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಮೀನಾಗೆ ಶುಭ ಸುದ್ದಿ, ಆದರೆ ಶಾಂತಿಗೆ ಹೊಟ್ಟೆಕಿಚ್ಚು. ಸಂಚಿಕೆಯ ಆರಂಭದಲ್ಲಿ ಮೀನಾ ತುಂಬಾ ಸಂತೋಷದಿಂದ ಮನೆಗೆ ಬರುತ್ತಾಳೆ. ಕಲ್ಯಾಣ ಮಂಟಪದ ದೊಡ್ಡ ಆರ್ಡರ್ ಸಿಕ್ಕ ಖುಷಿಯಲ್ಲಿ ಸಿಹಿ ತಿಂಡಿಗಳನ್ನು ತಂದಿರುತ್ತಾಳೆ. ರಂಗನಾಥ್ ಅವರು, ಏನಮ್ಮ ಕೈಯಲ್ಲಿ ಅದು ಎಂದು ಕೇಳಿದಾಗ ಮೀನಾ, ಮಾವ, ಇದು ಸ್ವೀಟ್ ಬಾಕ್ಸ್. ಇವತ್ತು ನನಗೆ ಕಲ್ಯಾಣ ಮಂಟಪದಿಂದ ದೊಡ್ಡ ಆರ್ಡರ್ ಸಿಕ್ಕಿದೆ ಎಂದು ಸಂಭ್ರಮಿಸುತ್ತಾಳೆ. ಅದಕ್ಕೆ ರಂಗನಾಥ್, ಒಳ್ಳೆಯ ವಿಷಯ ಅಮ್ಮ, ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾರೆ. ಇದೇ ಸಮಯದಲ್ಲಿ ಶಾಂತಿ ರೂಮಿನಿಂದ ಆಚೆ ಬಂದು, ಏನೇ ಅದು ಎಂದು ಕೇಳಿದಾಗ ಮೀನಾ, ಅತ್ತೆ, ಇವತ್ತು ನನಗೆ ದೊಡ್ಡ ಆರ್ಡರ್ ಸಿಕ್ಕಿದೆ, ಸ್ವೀಟ್ ತಗೊಳ್ಳಿ ಎನ್ನುತ್ತಾಳೆ. ಆದರೆ ಶಾಂತಿ, ನನಗೆ ಸ್ವೀಟ್ ಗೀಟ್ ಏನೂ ಬೇಡ, ಏನು ದೊಡ್ಡ ಆರ್ಡರ್ ಸಿಕ್ಕಿಬಿಟ್ಟಿದೆ. ಇಷ್ಟು ದಿನ ಹಾಗೆ ಹೂ ಕೊಡ್ತೀನಿ, ಅದು ಕೊಡ್ತೀನಿ ಅಂತ ಊರು ತುಂಬಾ ಸುತ್ತಾಡ್ಕೊಂಡು ಬರ್ತಾ ಇದ್ದೆ. ಈಗ ಅದು ಇದು ಅಂತ ಹೇಳಿ ನಾಟಕ ಆಡ್ಕೊಂಡು ಹೊರಗಡೆನೆ ಸುತ್ತಾಡ್ಕೊಂಡು ಇರಬೇಕು ಅಂತ ಕೂತ್ಕೊಂಡಿದ್ದೀಯಾ ಎಂದು ಸಿಡುಕುತ್ತಾಳೆ. ಇದನ್ನು ಕೇಳಿದ ರಂಗನಾಥ್, ಶಾಂತಿ, ನಿನಗೆ ಖುಷಿ ಪಡೋಕೆ ಆಗಲಿಲ್ಲ ಅಂದ್ರೆ ಸುಮ್ಮನೆ ಇದ್ದುಬಿಡು. ಅವಳಿಗೆ ಒಳ್ಳೆಯದಾಗುತ್ತಿದೆ ಅಂತಂದ್ರೆ ಆಶೀರ್ವಾದ ಮಾಡೋದನ್ನು ಕಲಿ, ಅದು ಬಿಟ್ಟರೆ ಇಲ್ಲ ಅಂತಂದ್ರೆ ಸುಮ್ಮನೆ ಇದ್ದುಬಿಡು ಎಂದು ಬೈದಾಗ ಶಾಂತಿ ಕೋಪದಿಂದ ಸುಮ್ಮನೆ ನಿಂತಿರುತ್ತಾಳೆ. ರವಿ ಮತ್ತು ಶ್ರುತಿಯ ಸಂತಸ. ಅದೇ ಸಮಯದಲ್ಲಿ ರವಿ ಮತ್ತು ಶ್ರುತಿ ಇಬ್ಬರೂ ಅಲ್ಲಿಗೆ ಬರುತ್ತಾರೆ. ಏನ ಅತ್ತಿಗೆ ಇದು ಸ್ವೀಟ್ ಬಾಕ್ಸ್ ಎಂದು ರವಿ ಕೇಳಿದಾಗ ಮೀನಾ, ಇಲ್ಲ ರವಿ, ಇವತ್ತು ನನಗೆ ಒಳ್ಳೆಯ ಆರ್ಡರ್ ಸಿಕ್ಕಿದೆ ಎನ್ನುತ್ತಾಳೆ. ಶ್ರುತಿ, ನಾನು ಹೇಳಲಿಲ್ಲವಾ, ಅದಕ್ಕೆ ಆನ್ಲೈನ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದು ಆರ್ಡರ್ ಸಿಗುತ್ತೆ ಅಲ್ವಾ ಎಂದು ಕೇಳಿದಾಗ ಮೀನಾ, ಥ್ಯಾಂಕ್ಯೂ ಶ್ರುತಿ, ನನಗೆ ನಿನ್ನಿಂದ ತುಂಬಾ ಹೆಲ್ಪ್ ಆಯಿತು ಎನ್ನುತ್ತಾಳೆ. ಅದಕ್ಕೆ ಶ್ರುತಿ, ಒಳ್ಳೆಯದಾಗಲಿ, ಇದೇ ತರಹ ಒಳ್ಳೆಯ ಆರ್ಡರ್ ಮತ್ತೆ ದೊಡ್ಡ ಆರ್ಡರ್ ಸಿಗಲಿ ಎಂದು ಹೇಳಿ ಕಂಗ್ರಾಚ್ಯುಲೇಷನ್ ಹೇಳುತ್ತಾಳೆ. ಸೂರ್ಯನ ಸರ್ಪ್ರೈಸ್ ಮತ್ತು ಮೇಕೆ ಮಂಜನನ ಗೋಳು. ಇದೇ ಸಮಯದಲ್ಲಿ ಸೂರ್ಯ ಬರುತ್ತಾನೆ. ಏನು ಮೀನಾ, ಎಲ್ಲರಿಗೂ ಸ್ವೀಟ್ ಅನಿಸ್ತಾ ಇದ್ದೀಯಾ, ಏನು ಸಮಾಚಾರ ಎಂದು ಕೇಳಿದಾಗ ಮೀನಾ, ರೀ, ಇವತ್ತು ನನಗೆ ದೊಡ್ಡ ಆರ್ಡರ್ ಸಿಕ್ಕಿದೆ, ಕಲ್ಯಾಣ ಮಂಟಪದ್ದು ಎನ್ನುತ್ತಾಳೆ. ಹೌದಾ, ಒಳ್ಳೆಯ ಖುಷಿ ವಿಷಯನೇ ಎಂದು ಸೂರ್ಯ ಹೇಳುತ್ತಾ ಇರುತ್ತಾನೆ. ಆಗ ರೋಹಿಣಿ ಮತ್ತಿತರರು ಬಂದಾಗ, ಏನು ಮೀನಾ ಅವರೇ, ಏನು ಸಮಾಚಾರ ಎಂದು ಕೇಳುತ್ತಾರೆ. ಅದೇ, ನನಗೆ ಕಲ್ಯಾಣ ಮಂಟಪದ ಆರ್ಡರ್ ಸಿಕ್ಕಿದೆ ಎಂದು ಮೀನಾ ಹೇಳಿದಾಗ ಎಲ್ಲರೂ ಹೌದಾ, ಕಂಗ್ರಾಚ್ಯುಲೇಷನ್ಸ್ ಎಂದು ಹೇಳುತ್ತಾರೆ. ಮನೋಜ್ ಮಾತ್ರ ಮುಖ ಸಿಂಡರಿಸಿಕೊಂಡು ನಿಂತಿರುತ್ತಾನೆ. ನಂತರ ಸೂರ್ಯ, ಎಲ್ಲರೂ ಕೂಡ ಇವತ್ತು ನಾವು ಖುಷಿಯಾಗಿದ್ದೇವೆ, ಇವತ್ತು ಒಳ್ಳೆಯ ಒಂದು ಸ್ಪೆಷಲ್ ಅಡುಗೆ ಮಾಡೋಣ ಎಂದು ಹೇಳುತ್ತಾನೆ. ಸರಿ ಎಂದು ಮೀನಾ ಒಪ್ಪಿಕೊಳ್ಳುತ್ತಾಳೆ. ಸೂರ್ಯ, ನೀವು ಏನಾದರೂ ನಾನ್ ವೆಜ್ ಎತ್ಕೊಬನ್ನಿ, ಇವತ್ತು ನಾವೇ ಏನಾದರೂ ಒಂದು ಅಡುಗೆ ಮಾಡೋಣ ಎಂದು ಹೇಳಿದಾಗ ಮೀನಾ ಸರಿ ಎನ್ನುತ್ತಾಳೆ. ಮೀನಾ ಒಬ್ಬಳು ಹೂವಿನ ಅಂಗಡಿಯವರನ್ನು, ಯಾರೋ ಹೆಂಗಸು ಇವರು ಕರೆದುಕೊಂಡು ನಾನ್ವೆಜ್ ಅಂಗಡಿಗೆ ಹೋಗುತ್ತಾಳೆ. ಅಲ್ಲಿ ನಾನ್ವೆಜ್ ಕಟ್ ಮಾಡುತ್ತಿರುವವನು ರೋಹಿಣಿ ಮಾವ ಮೇಕೆ ಮಂಜನ ಮುಖವನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ನಾನ್ವೆಜ್ ಕಟ್ ಮಾಡುತ್ತಿರುತ್ತಾನೆ. ಮೀನಾಗೆ ಒಂದು ಕಾಲ್ ಬಂದಾಗ, ಅಕ್ಕ, ನೀವು ಕಟ್ ಮಾಡಿಸ್ತಾ ಇರಿ ನಾನ್ವೆಜ್ನ, ನಾನು ಈ ಕಡೆ ಫೋನ್ ಬರ್ತಾ ಇದೆ, ಮಾತಾಡಿಕೊಂಡು ಬರ್ತೀನಿ ಎಂದು ಹೇಳಿ ಆ ಕಡೆ ಹೋಗುತ್ತಾಳೆ. ಆಗ ಮೀನಾ ಬಂದು, ಏನು ಮುಖ ಎಲ್ಲ ಮುಚ್ಚಿಕೊಂಡಿದ್ದೀರಲ್ಲ, ಮಾತಾಡ್ತಾ ಇಲ್ಲ ಇವರು ಎಂದು ಕೇಳಿದಾಗ ಜೊತೆಯಲ್ಲಿದ್ದ ಮಹಿಳೆ, ಅವರು ಹಾಗೆ ಮಾತಾಡದಿದ್ದರೇನೆ ಒಳ್ಳೆಯದಾಯ್ತು ಬಿಡು ಮೀನಾ, ಮಾತಾಡ್ತಾ ಇದ್ದರೆ ಮಾತಾಡ್ತಾನೆ ಇರುತ್ತಾನೆ ಯಪ್ಪ ಎಂದು ಹೇಳುತ್ತಾಳೆ. ಸರಿ ಎಂದು ಮೀನಾ ದುಡ್ಡು ಕೊಟ್ಟು ಎಷ್ಟಾಯ್ತು ಎಂದು ಕೇಳಿದಾಗ ಮಂಜನ ಮಾತಾಡುವುದಿಲ್ಲ. ಇತ್ತ ಹೆಂಗಸು ಇಷ್ಟು ಎಂದು ಹೇಳಿದಾಗ ಮೀನಾ ದುಡ್ಡು ಕೊಡುತ್ತಾಳೆ. ಸರಿ, ಇದು ಏನಾದರೂ ನಾನ್ವೆಜ್ ಚೆನ್ನಾಗಿದ್ದರೆ ನಾನು ಮತ್ತೆ ವಾರ ಇಲ್ಲೇ ತಗೊಂಡು ಹೋಗ್ತೀನಿ ಎಂದು ಮೀನಾ ಹೇಳಿದಾಗ ಮೇಕೆ ಮಂಜನ ಏನು ಮಾತಾಡದಂತೆ ಹೇಗೋ ಮಾಡಿ ಸಾಗಿಸಿಬಿಡುತ್ತಾನೆ. ಸರಿ ಎಂದು ಹೇಳಿ ಅವರು ಹೋದ ಮೇಲೆ ಮೇಕೆ ಮಂಜನ ಮುಖ ಮುಚ್ಚಿದ್ದ ಬಟ್ಟೆಯನ್ನು ತೆಗೆದು, ಅಬ್ಬಾ, ಹೋದರಲ್ಲ ಸಾಕು, ಅಲ್ಲ ನನ್ನನ್ನು ನೋಡಿಲ್ಲವಲ್ಲ, ಅದು ಬೇರೆ ವಾರ ಬೇರೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಹೇಗಾದರೂ ಮಾಡಿ ರೋಹಿಣಿಗೆ ತಿಳಿಸಿ, ಇದರಿಂದ ನಾನು ಪಾರಾಗಬೇಕು, ನಾನು ಸತ್ಯಾಂಶನ ಎಲ್ಲ ಹೇಳಬೇಕು, ಇಲ್ಲ ಅಂತಂದ್ರೆ ನನಗೆ ತುಂಬಾನೇ ಕಷ್ಟ ಆಗುತ್ತೆ ಎಂದು ಮನಸಲ್ಲೇ ಮಾತಾಡಿಕೊಳ್ಳುತ್ತಾನೆ. ವ್ರತದ ನೆಪದಲ್ಲಿ ಬಿರಿಯಾನಿ ವಾಸನೆಗೆ ಬಾಯಿ ನೀರೂರಿಸಿದ ಶಾಂತಿ, ಮನೋಜ್, ರೋಹಿಣಿ ಸರಿ ಎಂದು ಹೇಳಿ ನಾನ್ವೆಜ್ ಎಲ್ಲ ತಂದು ಸೂರ್ಯ ಮತ್ತು ಮೀನಾ ಇಬ್ಬರೂ ಕೂಡ ಮನೆಗೆ ಬರುತ್ತಾರೆ. ಬಂದಾಗ ಶಾಂತಿ, ನಾನು ಮತ್ತು ಮನೋಜ ಇಬ್ಬರೂ ಕೂಡ ವ್ರತದಲ್ಲಿದ್ದೀವಿ, ಇಲ್ಲೆಲ್ಲ ನೀವು ನಾನ್ವೆಜ್ ಎಲ್ಲ ಮಾಡೋಕೆ ಹೋಗಬೇಡಿ, ಇಲ್ಲೆಲ್ಲ ಮಾಡಿದ್ರೆ ನಮಗೆ ಒಳ್ಳೆಯದಾಗಲ್ಲ, ಶಾಪ ಆಗುತ್ತೆ ಎಂದು ಹೇಳುತ್ತಾಳೆ. ಅದಕ್ಕೆ ಸೂರ್ಯ, ಸರಿ, ನಾನು ಹೊರಗಡೆನೆ ಮಾಡ್ಕೋತೀನಿ ಎಂದು ಹೇಳುತ್ತಾನೆ. ಹೊರಗಡೆ ಎಲ್ಲರೂ ಕೂಡ ರೆಡಿ ಮಾಡುತ್ತಿರುತ್ತಾರೆ. ರವಿ ಅಡುಗೆ ಮಾಡುತ್ತಿರುತ್ತಾನೆ, ಮೀನಾ ಹೆಲ್ಪ್ ಮಾಡುತ್ತಿರುತ್ತಾಳೆ. ಸೂರ್ಯ ಎಲ್ಲ ತೆಗೆದಿಟ್ಟು ಎಲ್ಲರೂ ಕೂಡ ಹೆಲ್ಪ್ ಮಾಡುತ್ತಿರುವಾಗ
ಹೊರಗಡೆಯಿಂದ ವಾಸನೆ ಬರುವುದನ್ನು ನೋಡಿ ಶಾಂತಿ, ರೋಹಿಣಿ, ಮನೋಜ್ 3 ಜನವೂ ಕೂಡ ಆ ಸ್ಮೆಲ್ನ ತೆಗೆದುಕೊಂಡು ಆಹಾ ಎಷ್ಟು ಚೆನ್ನಾಗಿದೆ ಸ್ಮೆಲ್ಲು ಎಂದು ಹೇಳುತ್ತಾ ಇರುತ್ತಾರೆ. ರಂಗನಾಥ್ ಅವರು ಸೂರ್ಯ ಅಡುಗೆ ಮಾಡಿದ ಮೇಲೆ ಕರಿಯಪ್ಪ ಎಂದು ಹೇಳಿ ಅವರ ರೂಮಿನಲ್ಲಿ ಹೋಗಿ ಲಾಕ್ ಮಾಡಿಕೊಳ್ಳುತ್ತಾರೆ. ಸರಿ ಎಂದು ಹೇಳಿ ಇವರು ನಾನು ತಿನ್ನಲ್ಲ ಎಂದು ಹೇಳಿದ್ದರೂ ಸ್ಮೆಲ್ ಬಂದ ಮೇಲೆ ಆಹಾ ಎಂದು ಹೇಳುತ್ತಿರುತ್ತಾರೆ. ಎಲ್ಲರೂ ಮನೆಯಲ್ಲಿ ಇವರು ಆಚೆ ಅಡುಗೆನ ರೆಡಿ ಮಾಡುತ್ತಿರುತ್ತಾರೆ. ಸ್ಮೆಲ್ ಬರುವುದನ್ನು ನೋಡಿ ಮನೋಜ್ ಅಮ್ಮ ನಾನು ತಿಂತೀನಮ್ಮ ಎಂದು ಕೇಳಿದಾಗ ಶಾಂತಿ ಅಲ್ಲ ಕಣೋ ವ್ರತದಲ್ಲಿದ್ದೀವಿ ತಿನ್ನಬೇಕಾ ತಿನ್ನಬಾರದು ಕಣಲೆ ಏನಾಗಿದೆ ನಿನಗೆ ಎಂದು ಬೈಯುತ್ತಾ ಇರುತ್ತಾಳೆ. ಅಮ್ಮ ಎಂದು ಮನೋಜ್ ಹೇಳಿದಾಗ ಶಾಂತಿ ಹೊಡೆಯಲು ಹೋಗುತ್ತಾಳೆ. ಅದೇ ಸಮಯದಲ್ಲಿ ರೋಹಿಣಿ ಥ್ಯಾಂಕ್ ಯು ಮನೋಜ ಎಂದು ಹೇಳಿದಾಗ ಮನೋಜ್ ಥ್ಯಾಂಕ್ ಯು ಎನ್ನುತ್ತಾನೆ. ಯಾಕೆ ರೋಹಿಣಿ ಎಂದು ಶಾಂತಿ ಕೇಳಿದಾಗ ರೋಹಿಣಿ ಅದು ನನ್ನ ಹೆಸರು ಹೇಳಿದ್ರಲ್ಲ ಅತ್ತೆ ಹೆಸರು ಹೇಳಿದ್ದಾರಲ್ಲ ನನಗೆ ಅದೇ ಖುಷಿ ಥ್ಯಾಂಕ್ ಯು ವೆರಿ ಮಚ್ ಎಂದು ಹೇಳುತ್ತಾಳೆ. ರೋಹಿಣಿ ಮನೋಜ್ ನೀವೇನಾದರೂ ನನ್ನ ಹೆಸರು ಹೇಳಿದ್ದಿದ್ರೆ ಇವತ್ತು ಪೂಜೆ ವ್ರತ ಅಂತ ಹೇಳಿ ನಾನು ಏನು ತಿನ್ನೋಕೆ ಆಗ್ತಾ ಇರ್ಲಿಲ್ಲ. ಅತ್ತೆ ಹೆಸರು ಹೇಳಿದ್ದಕ್ಕೆ ಥ್ಯಾಂಕ್ ಯು ಎಂದಾಗ ಶಾಂತಿ ನೋಡಿದ್ಯಾ ನನ್ನ ಹೆಸರು ಹೇಳ್ಬಿಟ್ಟು ಇವತ್ತು ನಾನು ಏನು ತಿಂದಂಗೆ ಆಗಿಬಿಟ್ಟಿದೆ. ನಿನಗೆ ಏನು ಮಾಡಬೇಕು ಗೊತ್ತಾ ನಿನಗೆ ಎಂದು ಬೈಯುತ್ತಾ ಇರುತ್ತಾಳೆ. ಶಾಂತಿ ಬಿರಿಯಾನಿ ನನಗೆ ತಿನ್ನೋಕೆ ಆಗ್ತಿಲ್ಲ ಅಮ್ಮ ನೋಡು ಏನು ಮಾಡ್ತಾ ಇದ್ದೀಯಾ ನನಗೆ ಇವತ್ತು ಒಂದು ದಿನ ತಿಂದುಬಿಡ್ತೀನಮ್ಮ ಎಂದು ಮನೋಜ್ ಕೇಳಿದಾಗ ಶಾಂತಿ ಏನು ಬಿರಿಯಾನಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ವ್ರತ ಹಾಳು ಮಾಡ್ತೀಯಾ ನೀನು ಎಂದು ಬೈಯುತ್ತಾ ಇರುತ್ತಾಳೆ. ಎಲ್ಲರೂ ಕೂಡ ಬಿರಿಯಾನಿ ಪಾತ್ರೆನ ಓಪನ್ ಮಾಡಿ ಎಲ್ಲರೂ ಕೂಡ ಟೇಸ್ಟ್ ನೋಡುತ್ತಿರುವಾಗ ರೋಹಿಣಿ, ಮನೋಜ್ ಮತ್ತೆ ಶಾಂತಿ 3 ಜನ ಬಗ್ಗಿ ನೋಡುತ್ತಾ ಇರುತ್ತಾರೆ. ಅದೇ ಸಮಯದಲ್ಲಿ ರಂಗನಾಥ್ ಅವರು ಬಂದು ಏನು ಆ ಥರ ನೋಡ್ತಾ ಇದ್ದೀರಾ ಎಂದು ಕೇಳಿದಾಗ ಏನೂ ಇಲ್ಲರಿ ಎಂದು ಶಾಂತಿ ಹೇಳುತ್ತಾಳೆ. ಸರಿ ಬನ್ನಿ ತಿನ್ನೋಣ ಎಂದಾಗ ಇಲ್ಲ ನಾನು ವ್ರತದಲ್ಲಿದ್ದೀನಿ ಎಂದು ಶಾಂತಿ ಮತ್ತು ಮನೋಜ್ ಇಬ್ಬರೂ ಕೂಡ ಹೇಳುತ್ತಾರೆ. ಸರಿ ಎಂದು ಹೇಳಿ ಮನೋಜ್ ಹೇಳಿದ ಮಾತನ್ನು ಕೇಳಿಸಿಕೊಂಡು ರಂಗನಾಥ್ ಅವರು ಸೂರ್ಯನ ಹತ್ತಿರ ಬಂದು ಏನಪ್ಪ ಆಯ್ತಾ ಎಂದು ಕೇಳಿದಾಗ ಹೂನಪ್ಪ ಆಯ್ತು ತಗೋ ಟೇಸ್ಟ್ ನೋಡು ಎಂದು ಹೇಳಿದಾಗ ಎಲ್ಲರೂ ಕೂಡ ಬಾಯಿ ಬಿಟ್ಟುಕೊಂಡು ನೋಡುತ್ತಿರುತ್ತಾರೆ. ಸೂರ್ಯ ಹೇಳುತ್ತಾನೆ ತುಂಬಾ ಟೇಸ್ಟ್ ಇದೆ ಅಲ್ಲಪ್ಪ ಮನೆಯ ಬಿರಿಯಾನಿ ಯಾವಾಗಲೂ ಮನೆ ಬಿರಿಯಾನಿನೇ ಎಂದು ಹೇಳುತ್ತಾನೆ. ವ್ರತ ಮುಂದುವರಿಸಿದ ಶಾಂತಿ, ಮನೋಜ್ ಬಿರಿಯಾನಿ ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಾಗ ರಂಗನಾಥ್ ಅವರು ಬಂದು ಬಾ ಶಾಂತಿ ಊಟ ಮಾಡು ಎಂದಾಗ ಇಲ್ಲರಿ ನಾವು ಊಟ ಮಾಡಲ್ಲ ಎನ್ನುತ್ತಾಳೆ. ಏನಾಯಿತು ಯಾಕೆ ಆ ಮೀನಾಗೆ ಆರ್ಡರ್ ಸಿಕ್ಕಿರೋದಕ್ಕೆ ನಿನಗೆ ಹೊಟ್ಟೆ ಉರಿಯಿಂದ ಊಟ ಮಾಡ್ತಾ ಇಲ್ವಾ ಎಂದಾಗ ಅದು ಅಲ್ಲ ಈ ಕಡೆ ಮನೋಜನಿಗೆ ಏನೋ ದೊಡ್ಡ ಆರ್ಡರ್ ಸಿಕ್ಕಿದೆ ಹಾಗಾಗಿ ನಾವು ತಿನ್ನಲ್ಲ ಎಂದು ಹೇಳಿದಾಗ ಹೌದಾ ಅದಕ್ಕೆ ನೀವು ತಿನ್ನಲ್ವಾ ಏನಕ್ಕೆ ಎಂದು ಕೇಳಿದಾಗ ಅವೆಲ್ಲ ಹೇಳಂಗಿಲ್ಲ ಒಳ್ಳೆಯದಾಗಬೇಕು ಅಂತಂದ್ರೆ ಅವೆಲ್ಲ ಹೇಳಬಾರದು ಎಂದು ಹೇಳುತ್ತಾರೆ. ಸರಿ ಎಂದು ಮನೋಜ್ಗೆ ಬಾರೋ ಇವತ್ತು ಒಂದು ದಿನ ತಿಂದುಬಿಡೋಣ ಬಾ ನಾಳೆಯಿಂದ ಮಾಡೋಣ ಅಂತ್ಯವ್ರತ ಎಂದಾಗ ಮನೋಜ್ ಅಮ್ಮ ಇವತ್ತೇ ತಿನ್ನಬೇಡ ಇವತ್ತು ಒಂದು ದಿನ ಅಮ್ಮ ದೇವರಿಗೋಸ್ಕರ ಆಮೇಲೆ ನಾಳೆ ನಾನೇ ಬೇರೆ ಹೋಟೆಲ್ಗೆ ಹೋಗಿ ನಾನೇ ಕರ್ಕೊಂಡು ಹೋಗಿ ತಿನ್ನಿಸುತ್ತೇನೆ ನಿನಗೆ ಎಂದಾಗ ಶಾಂತಿ ಮನೋಜನಿಗೆ ಗುದ್ದಲು ಹೋಗುತ್ತಾಳೆ. ಪೂಜಾ ಮತ್ತು ಮೇಕೆ ಮಂಜನನ ಹೊಸ ರಹಸ್ಯ. ಸರಿ ಎಂದು ಹೇಳಿ ರೋಹಿಣಿ ಹೋಗುವಾಗ ಏ ರೋಹಿಣಿ ನೀನು ಹೋಗ್ತಾ ಇದ್ದೀಯಾ ಎಂದಾಗ ಹೌದು ಅತ್ತೆ ನಾನು ನಿನಗೂ ವ್ರತ ಮಾಡ್ತಿಲ್ಲವಲ್ಲ ನೀವಿಬ್ಬರೂ ತಾನೇ ಮಾಡ್ತಾ ಇರೋದು ಎಂದು ಕೇಳಿದಾಗ ಮನೋಜ್ ರೋಹಿಣಿ ಇವತ್ತು ಒಂದು ದಿನ ನನಗೋಸ್ಕರ ತಿಂದೆ ಇರೋಕೆ ಆಗಲ್ವಾ ಎಂದಾಗ ನೀನು ನನ್ನ ಹೆಸರು ಹೇಳಲಿಲ್ಲವಲ್ಲ ಅತ್ತೆ ಹೆಸರು ತಾನೇ ನೀವಿಬ್ಬರೂ ತಾನೇ ವ್ರತ ಮಾಡ್ತಾ ಇರೋದು ನೀವು ಇರಿ ನನಗೆ ಹೊಟ್ಟೆ ಹಸಿತಾ ಇದೆ ನಾನು ತಿನ್ನಬೇಕು ಎಂದು ಹೇಳಿ ಹೋಗಿ ತಿನ್ನಲು ಹೋಗುತ್ತಾಳೆ. ಶಾಂತಿ ಕೋಪ ಮಾಡಿಕೊಂಡು ಇತ್ತ ಮನೋಜ್ನ ಮುಖ ನೋಡಿಕೊಂಡು ಕೋಪ ಮಾಡಿಕೊಂಡು ಕೂತಿರುತ್ತಾರೆ. ಇತ್ತ ಮೇಕೆ ಮಂಜಣ್ಣ ಪೂಜೆ ಮನೆ ರೂಮಿಗೆ ಬಂದು ಎಲ್ಲ ವಿಷಯ ಹೇಳುತ್ತಾನೆ. ವಿಷಯ ತಿಳಿದಾಗ ರೋಹಿಣಿ ಫೋನ್ ಮಾಡಿ ನೀನು ಅರ್ಜೆಂಟಾಗಿ ಬಾ ಎಂದು ರೋಹಿಣಿಗೆ ಅರ್ಜೆಂಟಾಗಿ ಕರೆಯುತ್ತಾಳೆ. ರೋಹಿಣಿ ಓಡೋಡಿ ಬಂದು ಏನೇ ಪೂಜಾ ಏನಾಯಿತು ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ಕರೆದೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಎಂದಾಗ ಫಸ್ಟ್ ಒಳಗಡೆ ಬಾ ಎಂದು ಡೋರ್ ಓಪನ್ ಮಾಡಿ ಒಳಗಡೆ ಕರೆದುಕೊಂಡು ಹೋಗುತ್ತಾಳೆ. ಹೊರಗಡೆ ಕರ್ಕೊಂಡು ಹೋದಾಗ ಬನ್ನಿ ರೋಹಿಣಿನೇ ಬಂದಿರೋದು ಎಂದು ಹೇಳಿದಾಗ ಯಾರದು ಎಂದು ನೋಡಿದಾಗ ಆಚೆ ಬಂದು ಮಂಜಣ್ಣನನ್ನು ನೋಡುತ್ತಾಳೆ. ಮೇಕೆ ಮಂಜಣ್ಣನನ್ನು ನೋಡಿ ರೋಹಿಣಿ ಶಾಕ್ ಆಗುತ್ತಾಳೆ. ಇವರು ಯಾಕೆ ಇಲ್ಲಿ ಬಂದಿದ್ದಾರೆ ಎಂದಾಗ ಗೊತ್ತಾಗುತ್ತೆ ಎಲ್ಲ ವಿಷಯ ಕೇಳು ಎಂದು ಪೂಜಾ ಹೇಳಿದಾಗ ಮೇಕೆ ಮಂಜಣ್ಣ ನೆನ್ನೆ ಮಟನ್ ತಂದಿರಲಿಲ್ಲವಾ ನೆನ್ನೆ ಮಟನ್ ಅಲ್ವಾ ನಿಮ್ಮ ಬಿರಿಯಾನಿ ಎಂದು ಕೇಳಿದಾಗ ಹೌದು ನಿನಗೆ ಹೇಗೆ ಗೊತ್ತಾಯ್ತು ಎಂದಾಗ ಇವರಿಗೆ ಏನು ಗೊತ್ತಾಯ್ತಾ ಎಂದು ಪೂಜಾ ಹೇಳುತ್ತಾಳೆ. ಹೌದು ಆ ಮಟನ್ ತಗೊಂಡ್ ಹೋಗಿರೋದೇ ನಮ್ಮ ಅಂಗಡಿಯಿಂದ ಮೀನಾ ಎಂದಾಗ
ಆ ಮೀನಾ ಅಂದ್ರೆ ನಿಮ್ಮನ್ನು ನೋಡಿಲ್ಲ ಅಂತ ಹೇಳಿದ್ಯಾ ಎಂದಾಗ ಇಲ್ಲ ದೇವ್ರು ದಯದಿಂದ ನೋಡಿಲ್ಲ. ರೆಗ್ಯುಲರ್ ಕಸ್ಟಮರ್ ನಮ್ಮ ಒಬ್ಬರು ಹೆಂಗಸು ನಮ್ಮ ಅಂಗಡಿಯಿಂದ ತಗೊಂಡು ಹೋಗ್ತಾ ಇದ್ರು. ಅವರು ಈ ಮೀನಾನ ಕರೆದುಕೊಂಡು ಬಂದು ನಮ್ಮ ಅಂಗಡಿಗೆ ಕರೆದುಕೊಂಡು ಬಂದಿದ್ರು. ದೇವರ ದಯದಿಂದ ಅವಳಿಗೆ ಒಂದು ಫೋನ್ ಬಂತು ಮೀನಾಗೆ. ಅವರು ಆ ಕಡೆ ಹೋಗಿ ಮಾತಾಡ್ತಾ ಇದ್ರು. ಆ ಟೈಮ್ನಲ್ಲಿ ಹೆಂಗಸು ನೀವು ಮಾತಾಡದೆ ನನಗೆ ನಾನ್ವೆಜ್ ಕಟ್ ಮಾಡಿಕೊಡಿ ಎಂದು ಮಟನ್ ಕಟ್ ಮಾಡಿಕೊಡಿ ಎಂದಾಗ ಸರಿ ಎಂದು ಮುಖ ಮುಚ್ಚಿಕೊಂಡು ನಾನು ಮಟನ್ ಕಟ್ ಮಾಡುತ್ತಾ ಇದ್ದೆ. ಅದೇ ಸಮಯದಲ್ಲಿ ಮೀನಾ ಅವರು ಬಂದು ಮಟನ್ ತಗೊಂಡು ಇನ್ಮೇಲೆ ನಾವು ಈ ಅಂಗಡಿಯಲ್ಲೇ ತಗೊಳ್ಳೋದು ರೆಗ್ಯುಲರ್ ಆಗಿ ಎಂದು ಹೇಳಿದ್ರು. ನಾನೇನು ಮಾಡೋದಮ್ಮ ಎಂದಾಗ ಹೌದಾ ನಿಮ್ಮನ್ನು ನೋಡಿಲ್ಲ ತಾನೆ ಎಂದಾಗ ಇಲ್ಲ ನೋಡಿಲ್ಲ ಅವರು ಎಂದು ಹೇಳುತ್ತಾರೆ. ಸರಿ ಎಂದು ಹೇಳಿ ನೋಡಮ್ಮ ನಾನು ಈಗ ಕದ್ದು ಮುಚ್ಚಿ ಎಲ್ಲ ನಾನು ಇರೋಕೆ ಆಗಲ್ಲ. ನನ್ನದು ಕೆಲಸಗಳು ಅದು ಇದು ಅಂತ ಇರುತ್ತೆ. ನಿಮ್ಮೊಬ್ಬರಿಗೋಸ್ಕರ ನಾನು ಮಾನ ಮರ್ಯಾದೆ ಎಲ್ಲ ತಗೊಂಡು ಇರೋಕೆ ಆಗಲ್ಲ. ನನ್ನದೊಂದು ಹೆಸರು ಇದೆ ಎಂದಾಗ ಸರಿ ನೀವು ಒಂದು ಕೆಲಸ ಮಾಡಿ ಆ ಅಂಗಡಿನ ಬೇರೆ ಕಡೆ ಶಿಫ್ಟ್ ಮಾಡಿ ಇಲ್ಲಾಂದ್ರೆ ಮಾರಿಬಿಡಿ ಎಂದಾಗ ಏನಮ್ಮ ಹೇಳ್ತಾ ಇದ್ದೀರಾ? ನಿಮ್ಮೊಬ್ಬರಿಗೋಸ್ಕರ ನನ್ನ ಕಸ್ಟಮರ್ನ ಆ ಜಾಗ ನಾನು ಬಿಡೋಕಾಗುತ್ತಾ? ಇಲ್ಲ ನನಗೆ ಜೀವನ ಆಗಿರೋದು ಎಂದಾಗ ಸರಿ ಸ್ವಲ್ಪ ದಿನ ಮುಚ್ಚಿಬಿಡಿ ಎಂದು ರೋಹಿಣಿ ಹೇಳುತ್ತಾಳೆ. ಅದೆಲ್ಲ ಆಗಲ್ಲಮ್ಮ ನನಗೆ ಜೀವನ ನಡೀತಾ ಇರೋದೇ ಆದ್ದರಿಂದ. ನಾನು ಮುಚ್ಚಿಬಿಟ್ಟರೆ ನನ್ನನ್ನು ನೋಡಿಕೊಳ್ಳುವವರು ಯಾರು? ನನ್ನ ಈ ಫ್ಯಾಮಿಲಿ ನೋಡಿಕೊಳ್ಳುವವರು ಯಾರು? ಎಂದಾಗ ಏನು ಈ ತರ ಹೇಳ್ತಾ ಇದ್ದೀರಾ ಎಂದಾಗ ಹೌದಮ್ಮ ಇನ್ಮೇಲೆ ನಾನು ಎಲ್ಲ ಕೂಡ ಸೀಕ್ರೆಟ್ನ ನಾನು ಮೈಂಟೈನ್ ಮಾಡೋಕೆ ಆಗಲ್ಲ. ನಾನು ನಿಮ್ಮೊಬ್ಬರಿಗೋಸ್ಕರ ನಾನು ನನ್ನ ಕಸ್ಟಮರ್ನ ನಮ್ಮ ಇವರನ್ನು ಹಾಳು ಮಾಡ್ಕೊಳ್ಳೋಕೆ ಆಗಲ್ಲ. ನಾನು ಎಲ್ಲಾ ವಿಷಯನೂ ಹೇಳ್ತೀನಿ. ಇನ್ಮೇಲೆ ಏನಾದರೂ ಸೂರ್ಯ ಮೀನಾ ಏನಾದರೂ ಬಂದು ನೋಡಿದ್ರೆ ನಾನು ಎಲ್ಲಾ ವಿಷಯ ಹೇಳ್ತೀನಿ ಎಂದು ಹೇಳಿದಾಗ ರೋಹಿಣಿ ಏನು ಈ ತರ ಹೇಳ್ತಾ ಇದ್ದೀರಾ ಎಂದಾಗ ಹೌದಮ್ಮ ನಾನು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಾನು ಇನ್ಮೇಲೆ ನಾನು ಮುಚ್ಚಿಕೊಳ್ಳೋಕೆ ಆಗಲ್ಲ. ಎಲ್ಲ ಸತ್ಯಾಂಶನ ನೀವೇ ಹೇಳ್ಬಿಟ್ಟರೆ ಒಳ್ಳೆಯದು. ನಿಮಗೂ ಒಳ್ಳೆಯದು ನನಗೂ ಒಳ್ಳೆಯದು. ಇಲ್ಲ ಅಂತಂದ್ರೆ ಅವರೇನಾದರೂ ನಮ್ಮ ಅಂಗಡಿಗೆ ಬಂದ ಅಂದ್ರೆ ನಾನೆಲ್ಲ ಕೂಡ ಹೇಳ್ತೀನಿ ಎಂದು ಹೇಳಿ ಹೊರಟು ಹೋಗುತ್ತಾನೆ ಮೇಕೆ ಮಂಜಣ್ಣ. ಇದನ್ನು ಕೇಳಿಸಿಕೊಂಡು ಶಾಕ್ನಲ್ಲಿ ಇರುವಾಗ ಫೋನ್ ಬರುತ್ತೆ. ಫೋನ್ ನೋಡಿದರೆ ಕ್ರಿಶ್ ಮಾಡಿರುತ್ತಾನೆ. ಕ್ರಿಶ್ ಮಾಡಿದಾಗ ಅಮ್ಮ ಏನು ಮಾಡ್ತಿದೀಯಾ ಅಮ್ಮ? ನಾನು ನೋಡೋಕೆ ಬಂದಿಲ್ಲವಲ್ಲ ನೀನು ಎಂದಾಗ ಸ್ವಲ್ಪ ಕೆಲಸದಲ್ಲಿದ್ದೀನಿ. ಕೆಲಸ ಮುಗಿಸಿಕೊಂಡು ನಾನು ಫೋನ್ ಮಾಡ್ತೀನಿ ಇಡಪ್ಪ ಎಂದು ಫೋನ್ ಕಟ್ ಮಾಡುತ್ತಾಳೆ. ಫೋನ್ ಕಟ್ ಮಾಡಿ ಶಾಕ್ನಲ್ಲಿ ಇರುತ್ತಾರೆ ಪೂಜಾ ಮತ್ತು ರೋಹಿಣಿ. ಸೂರ್ಯ ಮೀನಾರ ಪೂಜೆ ಮತ್ತು ಶಾಂತಿ ಮನೋಜ್ ವ್ರತದ ಮುಂದುವರಿಕೆ. ಇತ್ತ ಸೂರ್ಯ ಮೀನಾ ಇಬ್ಬರೂ ಕೂಡ ಕಾರಲ್ಲಿ ಬರುವಾಗ ನಿನಗೆ ಒಳ್ಳೆಯ ಆರ್ಡರ್ ಸಿಕ್ಕಿದೆಯಲ್ಲ ತುಂಬಾ ಚೆನ್ನಾಗಿ ಆಯಿತು. ನನಗೆ ಒಳ್ಳೆಯ ಖುಷಿ ಆಯಿತು ಎಂದು ಸೂರ್ಯ ಹೇಳುತ್ತಾನೆ. ಹೂರಿ ನನಗೂ ತುಂಬಾ ಖುಷಿ ಆಯಿತು. ಇದೇ ತರಹ ಆರ್ಡರ್ ಸಿಕ್ತಾ ಇದ್ದರೆ ನಮಗೆ ಒಳ್ಳೆಯದಾಗುತ್ತೆ ಅಲ್ವಾ ಎಂದಾಗ ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ ಇರು ಎಂದು ಕಾರ್ ನಿಲ್ಲಿಸುತ್ತಾನೆ. ಕಾರ್ ನಿಲ್ಲಿಸಿದ ಆದಮೇಲೆ ಇಲ್ಲೇ ಕೂತಿರು ನಾನು ಬರ್ತೀನಿ ಎಂದು ಹೋಗಿ ವಿಸಿಟಿಂಗ್ ಕಾರ್ಡ್ನ ತಂದು ಕೈಯಲ್ಲಿ ಕೊಡುತ್ತಾನೆ. ಏನ್ರಿ ಇದು ಎಂದಾಗ ನೋಡು ಫಸ್ಟ್ ಎಂದು ಸೂರ್ಯ ಹೇಳುತ್ತಾನೆ. ವಿಸಿಟಿಂಗ್ ಕಾರ್ಡ್ ನೋಡಿ ಕಣ್ಣಲ್ಲಿ ನೀರು ತಗೊಂಡು ಬಿಡುತ್ತಾಳೆ ಮೀನಾ. ಯಾಕೆ ಅಳ್ತಾ ಇದ್ದೀಯಾ ಮೀನಾ ಎಂದು ಸೂರ್ಯ ಕೇಳಿದಾಗ ನಿಮ್ಮಂತ ಗಂಡ ಪಡೆದಿರೋದು ನನಗೆ ತುಂಬಾ ಪುಣ್ಯನೇ ಎಂದಾಗ ಇವೆಲ್ಲ ಮಾತು ಬೇಕಾ ನಿನಗೆ? ನಮಗೆ ಒಳ್ಳೆಯದಾದರೆ ಸಾಕಲ್ವಾ ಎಂದು ಹೇಳಿದಾಗ ರೀ ನಾವು ಹೇಗೋ ಒಳ್ಳೆಯ ಕೆಲಸ ಮಾಡ್ತಾ ಇದೀವಲ್ಲ ಇದು ನಾವು ವಿಸಿ ಪೂಜೆ ಮಾಡಿಸಿ ತಗೊಂಡ್ರೆ ಹೇಗಿರುತ್ತೆ ಎಂದು ಕೇಳುತ್ತಾಳೆ. ಸರಿ ಹೋಗೋಣ ಬಾ ಎಂದು ಹೇಳಿ ಸೂರ್ಯ ಮೀನಾ ದೇವಸ್ಥಾನಕ್ಕೆ ಬರುತ್ತಾರೆ. ಅದೇ ದೇವಸ್ಥಾನದಲ್ಲಿ ಇತ್ತ ಮನೋಜ್ ಮತ್ತು ಶಾಂತಿ ಇಬ್ಬರೂ ಕೂಡ ಹೂವಿನ ಹಾರ ಎಲ್ಲ ಹಾಕಿಕೊಂಡು ದೇವರ ಭಕ್ತಿಯಿಂದ ಇರುತ್ತಾರೆ. ಅದೇ ಸಮಯದಲ್ಲಿ ಮನೋಜ್ ಮತ್ತು ಶಾಂತಿ ಇಬ್ಬರೂ ಕೂಡ ಪೂಜೆಗೆ ರೆಡಿಯಾಗಿರುತ್ತಾರೆ. ಕೈಯಲ್ಲಿ ಒಂದು ಕೆಂಡದ ಬಟ್ಟಲು ಕೊಡುತ್ತಾರೆ. ಬೆಂಕಿ ಬಟ್ಟಲು ಕೊಟ್ಟಾಗ ಕೈ ನೀವು ಹಿಡಿದುಕೊಂಡು ಇದನ್ನು 3 ಸುತ್ತು ಸುತ್ತಬೇಕು ಎಂದು ಹೇಳಿರುತ್ತಾರೆ. ಅದನ್ನು ಸುತ್ತಬೇಕು ಎಂದಾಗ ಮನೋಜ್ ಕೈಯಲ್ಲಿ ಸುಡ್ತಾ ಇದೆ ಅಮ್ಮ ನನಗೆ ಆಗ್ತಾ ಇಲ್ಲ ಎಂದಾಗ ನೋಡು ಇದು ದೇವರ ಪೂಜೆ ಆತರ ಮಾಡಂಗಿಲ್ಲ ಎಂದು ಹೇಳುತ್ತಾಳೆ. ಶಾಂತಿ ಅಲ್ಲಿ ಇಲ್ಲಿ ಇಡಬೇಕು ಎಂದು ಹೇಳುತ್ತಾ ಇರುತ್ತಾಳೆ. ಅಲ್ಲಿ ಇಲ್ಲಿ ಇಡಬಾರದು ಕಣೋ ಹೋಗಿ ಮೆಲ್ಲಕ್ಕೆ ಹೋಗಿ 3 ಸುತ್ತು ಸುತ್ತಬೇಕು ಎಂದಾಗ ಶಾಂತಿ ಮತ್ತು ಮನೋಜ್ ಇಬ್ಬರೂ ಕೂಡ ಕಷ್ಟಪಟ್ಟು 3 ಸುತ್ತು ಸುತ್ತುತ್ತಾ ಇರುತ್ತಾರೆ. ರೋಹಿಣಿ ಮನೋಜನ ಶಾಂತಿ ಹತ್ತಿರ ಇರುತ್ತಾಳೆ. ಮನೋಜನ ಹತ್ತಿರ ಆ ಜಿಂಕೆ ಪಾರ್ಕ್ ಫ್ರೆಂಡ್ ಇರುತ್ತಾನೆ. ಎಲ್ಲರೂ ಕೂಡ ತಿರುಗಾಡುತ್ತಿರುವಾಗ ಅದೇ ಸಮಯದಲ್ಲಿ ಇತ್ತ ಸೂರ್ಯ ಮತ್ತೆ ಮೀನಾ ಇಬ್ಬರೂ ಕೂಡ ಬಂದು ಪೂಜೆ ಮಾಡಿಸಬೇಕು ಎಂದು ಕೊಟ್ಟಿರುತ್ತಾರೆ. ಪೂಜೆ ಮುಗಿಸಿಕೊಂಡು ನೀವು ಒಳ್ಳೆಯದಾಗಲಮ್ಮ ಎಂದು ಪೂಜಾರಿ ಹೇಳಿದಾಗ ಸರಿ ಎಂದು ಹೇಳಿ ಹೋಗುತ್ತಿರುವಾಗ ಅದೇ ಸಮಯದಲ್ಲಿ ಶಾಂತಿಯನ್ನು ನೋಡುತ್ತಾಳೆ ಮೀನಾ. ಶಾಂತಿಯನ್ನು ನೋಡಿ ಅಲ್ಲಿ ನೋಡ್ರಿ ಎಂದಾಗ ಏನು ಯಾವುದೋ ಒಂದು ಎಮ್ಮ ಹೋಗ್ತಾ ಇದ್ದಾಳೆ ಎಂದಾಗ
ರೀ ಯಾವುದೋ ಯಮ್ಮ ಅಲ್ಲ ನಿಮ್ಮ ಅಮ್ಮನೇ ಎಂದಾಗ ಹೌದಾ ಎಂದು ನೋಡುತ್ತಾರೆ. ಯಾಕೆ ಇವರು ಈ ತರ ಪೂಜೆ ಮಾಡ್ತಾ ಇದ್ದಾರೆ, ಏನಾಗಿರಬಹುದು ಎಂದು ಸೂರ್ಯ ಕೇಳಿದಾಗ ಗೊತ್ತಿಲ್ಲ ರೀ, ಇವರು ಯಾಕೆ ರೋಹಿಣಿನೂ ಜೊತೆಗೆ ಇದ್ದಾಳಲ್ಲ ಎಂದು ಮೀನಾ ಹೇಳಿದಾಗ ವಿಡಿಯೋ ಮಾಡಿಕೊಳ್ಳುತ್ತಾನೆ ಸೂರ್ಯ. ಯಾಕ್ರಿ ವಿಡಿಯೋ ಮಾಡ್ಕೋತಿದ್ದೀರಾ ಎಂದಾಗ ಟೈಮ್ಗೆ ಬೇಕಾಗುತ್ತೆ, ನಿನಗೆ ಗೊತ್ತಿಲ್ಲ ಸುಮ್ಮನೆ ಇರು ಎಂದು ವಿಡಿಯೋ ಮಾಡಿಕೊಳ್ಳುತ್ತಾ ಇರುತ್ತಾನೆ. ಸರಿ ಎಂದು ಇತ್ತ ಶಾಂತಿ ಹೊರಟು ಹೋಗುತ್ತಾಳೆ. ಇತ್ತ ನೋಡಿದರೆ ಮನೋಜ್ ಆ ಕಡೆಯಿಂದ ಬರ್ತಾ ಇರುವಾಗ ರೀ ಅಲ್ಲಿ ನೋಡಿ ಎಂದಾಗ ಯಾರು ಅವನು ಎಂದು ಹೇಳ್ದಾಗ ರೀ ಕರೆಕ್ಟಾಗಿ ನೋಡಿ ನಿಮ್ಮ ಅಣ್ಣ ಎಂದಾಗ ಅಯ್ಯೋ ಈ ಪೆಂಗ್ಯಾನ ಎಂದು ಸೂರ್ಯ ಹೇಳುತ್ತಾನೆ. ಅವನದು ಕೂಡ ವಿಡಿಯೋ ಮಾಡಿಕೊಳ್ಳುತ್ತಾನೆ ಸೂರ್ಯ. ಇವರಿಬ್ಬರೂ ಬಿರಿಯಾನಿ ತಿಂದೇ ಇರುವಾಗ ನಾನೇನೋ ಇವರಿಗೆ ಹೊಟ್ಟೆಕಿಚ್ಚಿಂದ ತಿಂತಾ ಇಲ್ಲ ನೀನು ಎಂದು ನಾನು ಅಂದುಕೊಂಡರೆ ನಿಜವಾಗಲೂ ಇವರೇನೋ ವ್ರತ ಮಾಡ್ತಾ ಇದ್ದಾರೆ, ಏನೋ ಆಗಿರಬಹುದು ಏನಾಗಿರಬಹುದು ಎಂದು ಅಂದುಕೊಳ್ಳುತ್ತಾನೆ ಸೂರ್ಯ. ಇಬ್ಬರದು ವಿಡಿಯೋ ತೆಗೆದುಕೊಂಡು ಯಾಕ್ರಿ ವಿಡಿಯೋ ತಗೊಂಡಿದ್ದೀರಾ ಎಂದಾಗ ಇದೆಲ್ಲ ಮನೆಯಲ್ಲಿ ತೋರಿಸೋಕೆ ಬೇಕು, ನಿನಗೆ ಗೊತ್ತಿಲ್ಲ, ಇಲ್ಲ ಸುಮ್ಮನೆ ಇರು ಎಂದು ವಿಡಿಯೋ ತೆಗೆದುಕೊಳ್ಳುತ್ತಾನೆ. ವಿಡಿಯೋ ತೆಗೆದುಕೊಂಡಾಗ ಇನ್ನೇನು ಅಂದರೆ ಇನ್ನೇನು ಸುತ್ತಬೇಕು ಅಂತ, ಇನ್ನೇನು ಎರಡನೇ ಮೂರನೇ ಸುತ್ತನ್ನೇ ಸುತ್ತಬೇಕು ಎಂದಾಗ ಅಮ್ಮ ಆಗಲ್ಲಮ್ಮ ನನ್ನ ಕೈಯೆಲ್ಲ ಸುಡ್ತಾ ಇದೆ ಎಂದು ಮನೋಜ್ ಹೇಳುತ್ತಾನೆ. ನೋಡು ಪೂಜೆ ಮಾಡಬೇಕು ಅಂತ ಅಂದ್ರೆ ಭಕ್ತಿಯಿಂದ ಮಾಡಬೇಕು ಅಂತ ಮಾಡಬಾರದು ಎಂದು ಇತ್ತ ಶಾಂತಿ ಬೈಯುತ್ತಾ ಇರುತ್ತಾಳೆ. ಅಯ್ಯೋ ನನಗೂ ಕೈ ಸುಡ್ತಾ ಇದೆ ರೋಹಿಣಿ ಎಂದಾಗ ಇನ್ನೇನು ಆಯ್ತಲ್ಲ ಅತ್ತೆ ಬೇಗ ಹೊರಡಿ ಎಂದು ರೋಹಿಣಿ ಹೇಳುತ್ತಾಳೆ. ಇನ್ನೊಂದು ಕಡೆ ಸೂರ್ಯ ಮೀನಾ ಇಬ್ಬರೂ ಕೂಡ ಮನೆಗೆ ಬರುತ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗಲಿದೆ ಎಂದು ಕಾದು ನೋಡೋಣ.